ನಾಳಿನ ಸಂಪುಟ ಸಭೆಯಲ್ಲೇ ಶಿವಶಂಕರಪ್ಪ ಭವಿಷ್ಯವು ಇತ್ಯರ್ಥ ಆಗುತ್ತೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಹೈಕೋರ್ಟ್ನಿಂದ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಇತ್ತ ಇಡಿ ಅಧಿಕಾರಿಗಳು ನಿರಂತರವಾಗಿ ಸುಮಾರೊಂದು 42 ಗಂಟೆಗಳಿಂದ ಅವರ ಮನೆಯನ್ನ ತಲಾಶ್ ಮಾಡಿದ್ರು. ನಾಳಿನ ಸಂಪುಟ ಸಭೆಯಲ್ಲಿ ಶಿವಶಂಕರಪ್ಪ ಭವಿಷ್ಯವು ಇತ್ಯರ್ಥ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಹೈಕೋರ್ಟ್ನಿಂದ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಶಿವಶಂಕರಪ್ಪ ವಜಾಗೊಳಿಸಿ ಸಂಪುಟದಲ್ಲಿ ನಿರ್ಧಾರ ನಿರೀಕ್ಷೆ ಇದೆ. ನಾಳಿನ ಸಂಪುಟ ಸಭೆಯಲ್ಲೇ ಶಿವಶಂಕರಪ್ಪ ಭವಿಷ್ಯವು ಇತ್ಯರ್ಥ ಆಗುತ್ತೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಹೈಕೋರ್ಟ್ನಿಂದ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಇತ್ತ ಇಡಿ ಅಧಿಕಾರಿಗಳು ನಿರಂತರವಾಗಿ ಸುಮಾರೊಂದು 42 ಗಂಟೆಗಳಿಂದ ಅವರ ಮನೆಯನ್ನ ತಲಾಶ್ ಮಾಡಿದ್ರು. ನಾಳಿನ ಸಂಪುಟ ಸಭೆಯಲ್ಲಿ ಶಿವಶಂಕರಪ್ಪ ಭವಿಷ್ಯವು ಇತ್ಯರ್ಥ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಹೈಕೋರ್ಟ್ನಿಂದ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಶಿವಶಂಕರಪ್ಪ ವಜಾಗೊಳಿಸಿ ಸಂಪುಟದಲ್ಲಿ ನಿರ್ಧಾರ ನಿರೀಕ್ಷೆ ಇದೆ. ನಾಳಿನ ಸಂಪುಟ ಸಭೆಯಲ್ಲೇ ಶಿವಶಂಕರಪ್ಪ ಭವಿಷ್ಯವು ಇತ್ಯರ್ಥ ಆಗುತ್ತೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಹೈಕೋರ್ಟ್ನಿಂದ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಇತ್ತ ಇಡಿ ಅಧಿಕಾರಿಗಳು ನಿರಂತರವಾಗಿ ಸುಮಾರೊಂದು 42 ಗಂಟೆಗಳಿಂದ ಅವರ ಮನೆಯನ್ನ ತಲಾಶ್ ಮಾಡಿದ್ರು. ನಾಳಿನ ಸಂಪುಟ ಸಭೆಯಲ್ಲಿ ಶಿವಶಂಕರಪ್ಪ ಭವಿಷ್ಯವು ಇತ್ಯರ್ಥ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಹೈಕೋರ್ಟ್ನಿಂದ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ. ಶಿವಶಂಕರಪ್ಪ ವಜಾಗೊಳಿಸಿ ಸಂಪುಟದಲ್ಲಿ ನಿರ್ಧಾರ ನಿರೀಕ್ಷೆ ಇದೆ.